ರಾವಣನ ಮಾತು ಜಾನಕಿಗೆ ಕರ್ಕಶವಾಗಿ ಕಿವಿಗೆ ಅಂಟಿದವು. ಕಣ್ಣಲ್ಲಿ ಕಿಡಿಮಸಗಿ ಕೈಯಲ್ಲಿ ತೃಣವ ಮುರುದಿಕ್ಕಿ ಬಣಗು ನೃಪನಿಗಿಂತೆಂದಳು. ರಾಮ ರಾಮ ರಾಮ, ಇಂತಹ ಮಾತುಗಳನ್ನು ನಾನು ಕೇಳುತ್ತಾ ಇದ್ದೀನಿ. ಈ ದುಷ್ಟನ ಬಾಯಿಂದ ಇಂತಹ ಮಾತುಗಳು ಕೇಳುವುದಕ್ಕೆ ಬದಲಾಗಿ ನನ್ನ ಕಿವಿಗಳು ಕಿವಿಡಾಗಬಾರದಾಗಿತ್ತೇ ದೇವ್ರೇ. ಕಾದ ಸೀಸವನ್ನೇ ನನ್ನ ಕಿವಿಗಿರದ ಅನುಭವ ನನಗಾಗ್ತಾ ಇದೆ. ರಾಮ ರಾಮ, ಇಂತಹ ಸ್ಥಿತಿ ನನ್ನ ಬದುಕಿಗೆ ಬರಬೇಕಾಗಿತ್ತೇ? ಇಲ್ಲ ಇಲ್ಲ, ಇಲ್ಲಿಯವರೆಗೂ ಇವನ ಮಾತುಗಳಿಗೆ ಸ್ಪಂದಿಸಬಾರದು, ಇವನ ಮಾತುಗಳಿಗೆ ಬೆಲೆಯನ್ನು ಕೊಡಬಾರದು ಎಂದು ಮೌನವಾಗಿ ಕುಳಿತವಳು ನಾನು. ಹೀಗೆ ನನ್ನ ಮೌನವನ್ನು ನಾನು ಮುಂದುವರಿಸಿದೆ ಇತ್ತಾದ್ರೆ ಆ ಮೌನವೇ ತನ್ನ ಸಮ್ಮತಿ ಎಂದು ಆತನ ದುಷ್ಟ ಕಾರ್ಯಗಳನ್ನು ಮುಂದುವರಿಸುವುದಕ್ಕೆ ಮುಂದಾದ ಅಂತಾದ್ರೆ ನನಗೆ ಅಪಾಯವಲ್ಲವೇ? ಆದ್ದರಿಂದ ಉತ್ತರಿಸಬೇಕು. ಆದರೆ ಯಾವ ರೀತಿಯಾಗಿ? ಈತ ನನಗೆ ತೃಣಕ್ಕೆ ಸಮಾನ, ಆದ್ರಿಂದಲೇ ತೃಣವನ್ನೇ ಮುಂದಿರಿಕಿಸಿ ನಿನಗೆ ಉತ್ತರವನ್ನು ಕೊಡ್ತೇನಂತೆ. ಸರಮೇನಿ ಸಾಕ್ಷಿಯಾಗಿರು, ಈ ಮಾತಿಗೆಲ್ಲ ಸರಮೇನಿ ಸಾಕ್ಷಿಯಾಗಿರು. ದುರುಳ ತಾನುತ್ತಮನಂತೆ, ದುರುಳ ತಾನುತ್ತಮನಂತೆ, ಸುರರಿಗೆಲ್ಲ ಶ್ರೇಷ್ಠನಂತೆ, ದುರದೊಳದಿಕ ಶೂರನಂತೆ, ನಿರತ ತಾನೈಶ್ವರ್ಯನಂತೆ. ಸರಮೇನಿ ಸಾಕ್ಷಿಯಾಗಿರು, ಈ ಮಾತಿಗೆಲ್ಲ ಸರಮೇನಿ ಸಾಕ್ಷಿಯಾಗಿರು. ನಾನು ಆಡುತ್ತಿರುವಂತಹ ಮಾತುಗಳಿಗೆಲ್ಲ ನೀನು ಸಾಕ್ಷಿಯಾಗಿರ್ಬೇಕಮ್ಮ. ಈತನ ಆಡುತ್ತಿರುವಂತಹ ಮಾತುಗಳನ್ನೆಲ್ಲ ನೀನು ಕೇಳ್ತಾ ಇದ್ದೀಯಲ್ಲ. ತಾನು ಅಂಥವ ಇಂಥವ ಎಂದು ತನ್ನನ್ನು ತಾನೇ ಹೊಗಳಿಕೊಳ್ಳುವುದಕ್ಕೆ ಮುಂದಾಗ್ತಾ ಇದ್ದಾನೆ. ತನ್ನ ಬೆನ್ನನ್ನು ತಾನೇ ಚಪ್ಪರಿಸಿಕೊಳ್ಳುತ್ತಾನೆ ಅಂತಾದ್ರೆ ಅವನಂತಹ ಮೂರ್ಖ ಈ ಪ್ರಪಂಚದಲ್ಲಿ ಇನ್ಯಾರಿದ್ದಾರೆ ಹೇಳು? ಹಾಗೆ ಅಂತ ಇವನ ಹೆಗ್ಗಳಿಕೆ ಏನು ಎಂದು ನಾನು ಅರ್ಥವಿಸಿಕೊಳ್ಳದೆ ಇದ್ದವಳೇನೂ ಅಲ್ಲ. ಆ ದಿವಸ ನನ್ನನ್ನು ಮದುವೆ ಆಗಬೇಕು ಅನ್ನುವಂತಹ ಆಸೆಯನ್ನು ಹೊತ್ತು ಸ್ವಯಂವರ ಮಂಟಪಕ್ಕೆ ಈತ ಬಂದವನಲ್ವೇ? ಅಲ್ಲಿ ಪಣಕ್ಕೇರಿಸಿದಂತಹ ಬಿಲ್ಲನ್ನು ಎತ್ತುವುದಕ್ಕಾಗದೆ ಆ ಬಿಲ್ಲಿನ ಅಡಿಯಲ್ಲಿ ಬಿದ್ದು ವಿಲ ವಿಲ ವಿಲನೆ ಎಂದು ಒದ್ದಾಡಿದಂತಹ ಮೂರ್ಖನಲ್ವೇ ಈತ? ಅಷ್ಟೇ ಯಾಕೆ, ತನ್ನ ತೋಳಲ್ಲಿ ಶಕ್ತಿ ಉಂಟು ಎನ್ನುವ ಕಾರಣಕ್ಕಾಗಿ ಮಂಗನ ಜೊತೆಯಲ್ಲಿ ಕಾದಾಡುವುದಕ್ಕೆ ಅಂತ ಹೋದ. ಆದ್ರೆ ಆತ ಅಲ್ಲಿ ಗೆಲುವನ್ನು ಸಾಧಿಸಿದನೇ? ಖಂಡಿತ ಇಲ್ಲ. ಆ ಮಂಗನಿಂದ ಸೋಲನ್ನು ಅನುಭವಿಸಿದ. ಅಷ್ಟೇ ಅಲ್ಲ, ಈತ ಆತನ ಕಂಕುಳಲ್ಲಿ ಸಿಕ್ಕಿ ವಿಲವಿಲನೆ ಒದ್ದಾಡಿದವನಲ್ವೇ? ಕೊನೆಗೆ ಈತ ಅಂಗದನ ತೊಟ್ಟಿಲಿನಲ್ಲಿ ಆಟದ ಗೊಂಬೆಯಾಗಿ ನೇತಾಡುತ್ತಾ ಇದ್ದವನಲ್ವೇ ಈತ? ಅಂತಹ ಈತನ ಪರಿಸ್ಥಿತಿ ನಾಳೆಯ ದಿನ ಏನಾದೀತು ಎಂದು ನೀನು ಯೋಚನೆ ಮಾಡಿಕೊಂಡಿದ್ದೀಯಾ? ನನ್ನ ರಾಮದೇವರು ಇಲ್ಲಿಗೆ ಬರ್ತಾರೆ. ಈತನನ್ನು ಸುಮ್ಮನೆ ಬಿಡುವುದಿಲ್ಲ. ಈತನ ತಲೆಯನ್ನು ಕುಟ್ಟಿ ಪುಡಿ ಮಾಡ್ತಾರೆ. ಎಡದ ಗಾಲಿನಿಂದ ಈತನ ಎದೆಗೆ ಹೊಡಿತಾರೆ. ಅಷ್ಟೇ ಅಲ್ಲ, ಈತನ ಸರ್ವನಾಶವನ್ನು ಈತನೇ ತಂದುಕೊಂಡ ಹಾಗಾಗಿದೆ. ಆದ್ದರಿಂದ ಇವನಿಗೆ ಸರಿಯಾಗಿ ಉತ್ತರಿಸ್ತೇನಂತೆ. ಪಿಸುಡರಳು ಬಣಗು, ರಣಹೇಡಿ ಚಾಂಡಾಲ ದುರ್ವ್ಯಸನಿ ದುರಹಂಕಾರಿ ದುರ್ಜನ ದುರಾಚಾರಿ ಅಸುರರುಳ ಅಧಮನೆ ನೀಚ ನಾಯಿ ಗುಲಾಮತ್ತ ನಡೆಯಂದಳು. ಬಡಗು ಈತ, ಅಧಮರಳು ಅಧಮ ಈತ, ನೀಚ ರಣಹೇಡಿ ನಾಯಿ ತಲಗಾಚೆ. ಅದಕ್ಕಾಗಿ ಸ್ವಲ್ಪ ತಾಳಿ. ಆಕೆಯನ್ನು ಕೊಂದು ಸ್ತ್ರೀ ಹತ್ಯಾ ದೋಷಕ್ಕೆ ಗುರಿಯಾಗಬಾರದು. ತಾವು ನಿಮ್ಮ ಇಚ್ಛೆಯನ್ನರಿತು ನಡೆಯುವಂತ ಸತಿ ನಾನಿಲ್ವೇ? ಬನ್ನಿ, ನಿಮ್ಮ ಇಚ್ಛೆಯನ್ನು ಈಡೇರಿಸ್ತೇನೆ. ಅರಮನೆಗೆ ಹೋಗುವ. ಸೀತಾ, ಒಂದು ವಿಷಯ ನೆನಪಿಟ್ಟುಕೋ. ಇನ್ನು 1 ತಿಂಗಳ ಅವಧಿ ನಿನಗೆ ಕೊಡುತ್ತೇನೆ. ಅಷ್ಟರೊಳಗಾಗಿ ನೀನೇ ಒಪ್ಪಿದರೆ ಒಳ್ಳಿತು. ಅಲ್ಲದೇ ಇದ್ದರೆ ಬಲಾತ್ಕಾರದಿಂದಲಾರು ನಿನ್ನನ್ನು ಭೋಗಿಸಿಯೇ ತೀರುತ್ತೇನೆ. ಈತನಾಡಿದಂತಹ ಮಾತುಗಳನ್ನೆಲ್ಲ ನೀನು ಕೇಳಿದೆಯಲ್ಲ. 1 ತಿಂಗಳ ಅವಧಿಯನ್ನು ಕೊಟ್ಟು ಹೋಗಿದ್ದಾನೆ. ಈತನ ಮಾತಿಗೆ ಒಪ್ಪದೇ ಇದ್ರೆ ಬಲಾತ್ಕಾರವೇ ಮಾಡ್ತೇನೆ ಎಂದು ಆಡಿ ಹೋದನಲ್ಲ. ಇಲ್ಲ, ನನ್ನವರು ಇಂದು ಬಂದಾರು ನಾಳೆ ಬಂದಾರು ಅನ್ನುವಂತಹ ಆಸೆಯನ್ನು ಹೊತ್ತು ಇಲ್ಲಿಯವರೆಗೂ ಕುಳಿತವಳು ನಾನು. ಆದ್ರೆ ಆ ವಿಶ್ವಾಸ ನನಗಿಲ್ಲ ಇನ್ನು ಮುಂದೆ. ಆದ್ರಿಂದ ಇವನ ಕೈಗೆ ಸಿಕ್ಕು ನನ್ನ ಮಾನವನ್ನು ಕಳೆದುಕೊಂಡು ಬದುಕುವುದಕ್ಕಿಂತ
ಸಾಯುವುದು ಎಷ್ಟೋ ಒಳ್ಳೆಯದು ಸರಮೆ. ಆದ್ದರಿಂದ ನೀಳವಾದಂತಹ ಈ ಕೇಶರಾಶಿಯಿಂದ ನನ್ನ ಕೊರಳನ್ನೇ ಬಿಗಿದು ಮಾಡಿಕೊಳ್ತೇನೆ. ಸಾಯಬಾರ್ದಮ್ಮ, ಬದುಕಲೇಬೇಕು ತಾಯಿ. ನಾನು ಆಡುತ್ತಿರುವಂತ ಎರಡು ನುಡಿಯನ್ನೇ ಕೇಳಿ ಅಮ್ಮ. ನನ್ನ ಮಗಳ ಅಂತ ತ್ರಿಜಟೆ ನಿನ್ನೆ ಬೆಳಗಿನ ಜಾವದಲ್ಲಿ ಒಂದು ಸ್ವಪ್ನವನ್ನ ಕಂಡಿದ್ದಾಳಂತೆ. ಬೆಳಗಿನ ಜಾವದಲ್ಲಿ ಕಂಡಿರುವಂತಹ ಸ್ವಪ್ನ ಸತ್ಯವಾಗಿರ್ತದಂತೆ ತಾಯಿ. ನಿಮ್ಮನ್ನು ಕಳೆದುಕೊಂಡಿರುವಂತ ನಿಮ್ಮ ಪತಿದೇವರು ಕಾಡಿನಲ್ಲಿ ಅಲೆದಾಡಿ ಸುಗ್ರೀವನ ಸಖ್ಯವನ್ನ ಬೆಳೆಸಿಕೊಂಡು ಸತಯೋಜನ ವಿಸ್ತಾರವುಳ್ಳಂತಹ ಶರದಿಯನ್ನ ದಾಟಿ ಲಂಕಾನಗರವನ್ನ ಪ್ರವೇಶಿಸಿದ್ದು ಕಂಡಳಂತೆ. ರಾವಣಾದಿ ರಕ್ಕಸರನ್ನೆಲ್ಲ ಮರ್ದಿಸುತ್ತಿರುವಂತಹ ಸನ್ನಿವೇಶವನ್ನ ಕಂಡಳಂತೆ. ಆಮೇಲೆ ರಾವಣ ದಿಗಂಬರನಾಗಿ ಕತ್ತೆಯನ್ನಡರಿ ದಕ್ಷಿಣ ಯಾತ್ರೆಯನ್ನ ಕೈಗೊಂಡಿರ್ತಾ ಕಂಡಳಂತೆ ತಾಯಿ. ಆತನ ಮಡದಿಯಾಗಿರುವಂತಹ ಮಂದೋದರಿ ಕಟ್ಟಿರುವಂತಹ ಕವರೆಯನ್ನು ಬಿಡಿಸಿಕೊಂಡು ಹಳೆಯ ತಿಲಕವನ್ನು ಒರೆಸಿಕೊಂಡು ತನ್ನ ಮಂಗಲಸೂತ್ರವನ್ನು ಹರಿದುಕೊಂಡು ಹುಚ್ಚಿಯಾಗಿ ಬೀದಿಯಲ್ಲಿ ಅಲೆದಾಡ್ತಿರುವಂತಹ ಸನ್ನಿವೇಶವನ್ನ ಕಂಡಂತೆ ತಾಯಿ. ಖಂಡಿತವಾಗಿಯೂ ನಿಮ್ಮ ಪತಿದೇವರು ಈ ಲಂಕಾನಗರ ಪ್ರವೇಶ ಮಾಡಿಯೇ ಮಾಡ್ತಾರೆ. ಇಲ್ಲಿರುವಂತಹ ರಕ್ಕಸಾದಿಗಳನ್ನ ಒರೆಸಿಯೇ ವಧಿಸುತ್ತಾರೆ. ನಿಮ್ಮನ್ನು ಅಯೋಧ್ಯೆಗೆ ಕರೆದುಕೊಂಡು ಹೋಗಿಯೇ ಹೋಗ್ತಾರೆ ಅಮ್ಮ. ಕಣ್ಣೀರು ಇಡಬಾರದು ತಾಯಿ. ನೀವು ಸಾಯಬಾರದಮ್ಮ. ನೀವು ನಿಶ್ಚಿಂತೆಯಿಂದ ನಿದ್ರೆ ಮಾಡಿ. ನಾವು ಆ ಕಡೆ ನಿಲ್ಲಿಸ್ತೇವೆ. ಅಳ್ಬೇಡಿ ಅಮ್ಮ, ಅಳ್ಬೇಡಿ. ಇನಕುಲದ ಸೌಭಾಗ್ಯ ಚಿಂತಾಮಣಿಗೆ, ಇನಕುಲದ ಸೌಭಾಗ್ಯ ಚಿಂತಾಮಣಿಗೆ ತಕ್ಕ ವನಿತೆಯಹುದೆಂದು ಕೊಂಡಾಡಿ ಸೌಭಾಗ್ಯ ಚಿಂತಾಮಣಿಗೆ ತಕ್ಕ ವನಿತೆಯಹುದೆಂದು ಕೊಂಡಾಡಿ ಜನಕಾತ್ಮಯ ಮನದೊಳು ಜನಕಾತ್ಮಯ ಮನದೊಳಗೆ ತಾನೇ ತನ್ನೊಳು ಮಾತನಾಡಿದನು ಜಾನಕಿಯು ಕೇಳುವಂತೆ. ತನ್ನೊಳು ತಾನೇ ಮಾತಾಡಿದನು ಜಾನಕಿಯು ಕೇಳುವಂತೆ. ಮರದ ಮರೆಯಲ್ಲಿಯೇ ಕುಳಿತು ಎಲ್ಲವನ್ನ ಕಂಡೆ ಕೇಳಿದೆ. ರಾವಣ ಅತ್ತ ಸಾಗಿದ. ಅಬ್ಬಾ, ಇನಕುಲದ ಸೌಭಾಗ್ಯ ಚಿಂತಾಮಣಿಗೆ ತಕ್ಕ ವನಿತೆ ಸೀತಾಮಾತೆ. ಹೌದೇ ಹೌದು. ಯಾಕೆಂದ್ರೆ ರಾವಣನನ್ನು ಯಕ್ಕಶ್ಚಿತ ತೃಣ ಸಮಾನವೆಂದು ಭಾವಿಸುವಂತ ಮನೋದಾಷ್ಟ್ಯತೆ ಶ್ರೀರಾಮನ ಧರ್ಮಪತ್ನಿಗಳಲ್ಲದೆ ಉಳಿದ ನಾರಿಯರಿಗೆ ಬರುವುದಕ್ಕೆ ಸಾಧ್ಯವೇ? ಅಬ್ಬಾ, ಅತ್ತ ಸಾಗಿದ ಮೇಲೆ ನಿಧಾನವಾಗಿ ಕೆಳಕ್ಕಿಳಿದು ಬಂದೆ. ಸನಿಹಕ್ಕೆ ಹೋಗಿ ಹೇಳಿದರೆ ನನ್ನನ್ನು ನೋಡಿದಾಗಲೇ ಇದು ರಕ್ಕಸರ ಮೋಸವೆಂದು ಭಾವಿಸಿದರೆ, ಆದ್ದರಿಂದ ಅನತಿ ದೂರದಲ್ಲಿಯೇ ನಿಂತು ಎಲ್ಲವನ್ನ ಹೇಳುತ್ತೇನೆ. ಅಮ್ಮ, ಮಂಗಳ ಮಹಿಮನಾಗಿರುವಂತಹ ರಾಮಚಂದ್ರ ನನ್ನನ್ನು ಕಳುಹಿಕೊಟ್ಟ. ಹಾಗಾಗಿಯೇ ಶತಯೋಜನ ವಿಸ್ತೀರ್ಣವಾಗಿರುವಂತಹ ಸಾಗರವನ್ನು ಉತ್ತರಿಸಿ ನಿಮ್ಮನ್ನು ಅರಸುವುದಕ್ಕಾಗಿ ಬಂದವ. ವಾನರ ಜಾತಿಯವ ಹನುಮಂತ ಅಂತ ನನ್ನ ಹೆಸರು. ರಾಮದಾಸ ನಾನಮ್ಮ, ರಾಮದಾಸ ನಾನು. ನನ್ನ ಮಾತಿನ ಮೇಲೆ ಭರವಸೆಯೇ ಮೂಡ್ತಾ ಇಲ್ಲ. ತಪ್ಪಲ್ಲ. ನಿಂತ ನೆಲವನ್ನು, ಉರಿಯುವ ಬೆಂಕಿಯನ್ನು, ಹರಿಯುವ ನೀರನ್ನು, ಬೀಸುವ ಗಾಳಿಯನ್ನು ನಂಬುವ ಸ್ಥಿತಿಯಲ್ಲಿ ಸೀತಾಮಾತೆಯ ಮನಸ್ಥಿತಿ ಇಲ್ಲ. ಗಾಳಿ ಗೊಡ್ಡಿದ ಸೊಡರ ಕುಡಿಯಂತಾಗಿದೆ ಸೀತಾಮಾತೆಯ ಮನಸ್ಥಿತಿ. ಏನು ಮಾಡಲಿ? ಇದೇ ಸರಿ. ಚಿತ್ರಕೂಟದಲ್ಲಿ ನೀವು ಜನಕ್ರೀಡೆ ಆಡುವಾಗ, ಚಿತ್ರಕೂಟದಲ್ಲಿ ನೀವು ಜಲಕ್ರೀಡೆ ಆಡುವಾಗ, ಜಲಕ್ರೀಡೆ ಆಡುವಾಗ, ಜಲಕ್ರೀಡೆ ಆಡುವಾಗ, ಚಿತ್ರಕೂಟದಲ್ಲಿ ನೀವು ಚಿತ್ರಕೂಟ
ಜಲಕ್ರೀಡೆ ಆಡುವಾಗ ಎತ್ತಿ ಮುಂಗೈಯಲ್ಲಿ ನಿಮ್ಮ ಎತ್ತಿ ಮುಂಗೈಯಲ್ಲಿ ನಿಮ್ಮ ಬೀಸಾಡಲು ಬೀಸಾಡಲು ಅತ್ತದ್ದು ಸರಿ ನಮ್ಮ ಎತ್ತಿ ಮುಂಗೈಯಲ್ಲಿ ನಿಮ್ಮ ಬೀಸಾಡಲು ಬೀಸಾಡಲು ಅತ್ತದ್ದು ಸರಿ ನಮ್ಮ ಅತ್ತದ್ದು ಸರಿಯೇ ನಮ್ಮ ಅಮ್ಮ ಚಿತ್ರಕೂಟದಲ್ಲಿ ಪರ್ಣಕುಟೀರವನ್ನು ಕಟ್ಟಿಕೊಂಡು ಇರುತ್ತಿರುವಾಗ ಸನಿಹದಲ್ಲಿಯೇ ಹರಿಯುತ್ತಿರುವಂತಹ ತೊರೆಗೆ ಹೋಗಿ ಜಲಕ್ರೀಡೆ ಆಡುವುದಕ್ಕೆ ಪ್ರಯತ್ನ ಮಾಡಿದರಂತೆ. ಆ ಸಂದರ್ಭದಲ್ಲಿ ನಿಮ್ಮನ್ನು ಎತ್ತಿ ಮುಂಗೈಯಿಂದ ಬೀಸಾಡಿದಾಗ ಒಂದೇ ಸವನಿಗೆ ಹತ್ತಿರಂತೆ. ಹೌದೇನಮ್ಮ ಹೌದೇನಮ್ಮ ಇದು? ಇಲ್ಲ, ನನ್ನ ಮಾತಿನ ಮೇಲೆ ಭರವಸೆ. ಅಮ್ಮ, ಶ್ರೀರಾಮಚಂದ್ರ ಕಿರುಬೆರಳಲ್ಲಿ ಧರಿಸುವಂತಹ ಮುದ್ರೆ ಉಂಗುರ ಇದು ನೋಡಿ. ಹನುಮ, ಅಮ್ಮ, ನೀನು ಮುದ್ರೆ ಉಂಗುರವನ್ನು ತಂದು ಕೊಟ್ಟದ್ದಲ್ಲಪ್ಪ ಇದು. ಆ, ಈ ಮುದ್ರೆ ಉಂಗುರದಲ್ಲಿ ಶ್ರೀರಾಮಚಂದ್ರ ದೇವರನ್ನೇ ನಾನು ಕಾಣುತ್ತಾ ಇದ್ದೇನೆ. ಬರಡಾಗಿದ್ದಂತಹ ಈ ಭೂಮಿಗೆ ಮಳೆಯ ಹನಿ ಬಿದ್ದಾಗ ತಂಪಾಗುವ ಹಾಗೆ ರಾಮದೇವರನ್ನು ಕಾಣಬೇಕು ಎಂದು ಹಪಹಪಿಸುತ್ತಾ ಇದ್ದಂತಹ ಈ ಮನಸ್ಸಿಗೆ ತಂಪನ್ನು ತಂದುಕೊಟ್ಟಂತಹ ಪುಣ್ಯಾತ್ಮನಪ್ಪ ನೀನು. ಹನುಮ, ಅಮ್ಮ, ಬಹಳಷ್ಟು ವಾಸೆಗಳು ನನ್ನಲ್ಲಿದೆ, ಕೇಳಿ ತಿಳಿಯಬೇಕು ಅಂತಹ ಆಸೆ ಇದೆ. ಹೇಳು ಹನುಮ, ಏನಮ್ಮ? ಕ್ಷೇಮವೇ ಹನುಮ ನೀನು? ಹೌದಮ್ಮ, ನಮ್ಮವರೆಲ್ಲರೂ ಕೂಡ ಕ್ಷೇಮವಾಗಿದ್ದಾರೆಯೇ? ಹೌದಮ್ಮ. ಶ್ರೀರಾಮ ಪ್ರಭುಗಳು ಹೇಗಿದ್ದಾರೆ ಹೇಳು ಹನುಮ? ಕಾಡಿನಲ್ಲಿದ್ದರೂ ಕೂಡ ಜೊತೆ ಜೊತೆಯಾಗಿಯೇ ಬದುಕಿ ಬಾಳಿದವರು ನಾವು. ನನ್ನನ್ನು ಅಗಲಿದ ಮೇಲೆ ಶ್ರೀರಾಮಚಂದ್ರ ಪ್ರಭುಗಳು ನನ್ನ ನೆನಪನ್ನು ಮಾಡ್ತಾ ಇದ್ದಾರಾ ಹೇಳು? ಅಲ್ಲ, ನನ್ನನ್ನು ಕಳೆದುಕೊಂಡಂತಹ ದುಃಖದ ಮಡುವಿನಲ್ಲಿ ಆ ನೋವನ್ನು ಅನುಭವಿಸುತ್ತಾ ಇದ್ದಾರಾ ಹೇಳು? ಹನುಮ, ಅಮ್ಮ, ಅಷ್ಟೇ ಅಲ್ಲ, ಹಾ. ಲಕ್ಷ್ಮಣ ಹಾ. ತನ್ನ ಕಾಂತಿಯನ್ನು ಕಳೆದುಕೊಳ್ಳದೆ ಕ್ಷೇಮವಾಗಿದ್ದಾನೋ ಹೇಳು? ಅಮ್ಮ, ನಿಮ್ಮನ್ನ ಕಳೆದುಕೊಂಡ ಮೇಲೆ ಹಗಲಿರುಳೆನ್ನದೆ ಅವರಿರುವರು ಘನ ಚಿಂತೆಯಲ್ಲಿ ಮುಳುಗಿದ್ದಾರೆ. ಹೌದಮ್ಮ, ನಿಮ್ಮನ್ನೇ ಕಾಣುವ ಯೋಚನೆಯಲ್ಲಿ ನಿಮ್ಮನ್ನು ಅರಸುವುದಕ್ಕಾಗಿ ನನ್ನನ್ನು ಯೇಸು ದಿನ ಬೇಕೆನ್ನ ಪ್ರಾಣೇಶನ ಕಾಂಬುದಗಿನ್ನು ಹೆಸರಿಗೆ ಎಂಬುದೇನ ಹೇಳಲಿ ಯಾಗೆ ತಾಳಲಿ ಹೆಸರಿಗೆ ಎಂಬುದೇನ ಹೇಳಲಿ ಯಾಗೆ ತಾಳಲಿ. ಈ ಸೀತೆಯ ಸ್ಥಿತಿ ಏನು ಅನ್ನುವುದನ್ನು ನೀನು ಕಣ್ಣಾರೆ ಕಂಡಿದ್ದೀಯಲ್ಲ. ಆ ದುಷ್ಟನ ಹಿಂಸೆಗೆ ಒಳಗಾಗಿ ಮಾನಸಿಕವಾಗಿ ನೊಂದು ಬೆಂದು ಬಳಲಿ ಬದುಕುತ್ತಿದ್ದೇನೆ ಈ ಸ್ಥಳದಲ್ಲಿ ನಾನು. ಈ ಸ್ಥಳದಿಂದ ಯಾವ ಹೊತ್ತಿನಲ್ಲಿ ಬಿಡುಗಡೆ ಆಗ್ತದೆಯೋ ಎಂದು ಆ ದಿನದ ಕಾತುರತೆಯಲ್ಲಿ ನಿರೀಕ್ಷೆಯಲ್ಲಿರುವ ಹೆಣ್ಣು ನಾನು. ಹೇಳು ಹನುಮ, ಇನ್ನು ಎಷ್ಟು ದಿವಸ ನಾನು ಈ ನರಕದಲ್ಲಿರಬೇಕು ಅಂತ? ಅಮ್ಮ, 8 ದಿವಸ ಸತಿನಾಡು ಎಂಟು ದಿವಸ ನೋಡಿದಷ್ಟು ಗಂಟನಿಗೆ ಮುತ್ತರಿಯದಿರ ಬೆಳವೇ ಕೆಳತವ ಸೇವೆಯಲ್ಲ. ಕೇವಲ 8 ದಿವಸದಲ್ಲಿ ರಾಘವ ದೇವರನ್ನ ಇಲ್ಲಿಗೆ ಕರೆದುಕೊಂಡು ಬರ್ತೇನೆ. ದಶಕುಂತನಿಗೆ ಮತ್ತರೆ ನಿಮ್ಮ ಬಂಧ ವಿಮೋಚನೆ ಮಾಡುತ್ತಾನೆ. ಭರವಸೆ ತಾಳಿ ಅಮ್ಮ. ಇನ್ನು ದಿವಸದಲ್ಲಿ ಕರ್ಕೊಂಡು ಹೋಗ್ತೀಯ? ಏನಾದರೂ ಕುರುಹು ಕೊಟ್ಟರೆ ಮಾತ್ರ ನಿಮ್ಮನ್ನು ನಾನು ಅರಸಿ ಬಂದಿದ್ದೇನೆನ್ನುವುದಕ್ಕೆ ನಮ್ಮ ಕಪಿಗಳಿಗೆ ಭರವಸೆ ಬರುತ್ತದೆ. ಕುರುಹು ಏನಾದರೂ ಕೊಡಿ ಅಮ್ಮ. ಹನುಮನ ಕೈಯಲ್ಲಿ ಚೂಡಾಮಣಿಯ ತಾನಿತ್ತು ಭರವಸದಿಂದ. ಹನುಮ, ಏನನ್ನು ಕೊಡ್ಲಿ ಹೇಳು? ಆ ದಿವಸ ರಾವಣ ತನ್ನನ್ನು ಕದ್ದುಕೊಂಡು ಬರುವಂತಹ ಸಂದರ್ಭದಲ್ಲಿ ತನ್ನಲ್ಲಿದ್ದಂತಹ ಆಭರಣವನ್ನೆಲ್ಲ ಬಟ್ಟೆಯ ಗಂಟಿನಲ್ಲಿ ಮೂಟೆ ಕಟ್ಟಿ ಕೆಳಗೆ ಎಸೆದವಳು ನಾನು. ಏನು ಉಳಿದಿದೆ? ಹೌದು, ಹರನಿಂದ ನನ್ನ ಅಪ್ಪನಿಗೆ ದತ್ತವಾದದ್ದು. ಅಪ್ಪನಿಂದ ಈ ಸೀತೆಗೆ ಬಳುವಳಿಯಾಗಿ ಬಂದದ್ದು. ಚೂಡ ರತ್ನವನ್ನು ನನ್ನಲ್ಲಿ ಕೈಯಲ್ಲಿದೆ, ಅದನ್ನೇ ನಿನಗೆ ಕೊಡ್ತಾ ಇದ್ದೇನಪ್ಪ. ಹಸಿವೆ ನಿವಾರಣೆ
ಏನಾದರೂ ಕೊಡ್ಬೇಕಮ್ಮ. ಕಂದ, ಅಮ್ಮ. ಬಾಯಿ ತುಂಬ ಅಮ್ಮ ಎಂದು ಕರೆದೆ. ಹಾ. ಆದ್ರೆ ಈ ಮಗುವಿನ ಹಸಿವನ್ನು ಇಂಗಿಸುವುದಕ್ಕೆ ನಾನು ಮುಂದಾಗಲಿಲ್ಲ. ಹಸಿವು ಎಂದಂತಹ ಈ ಮಗನಿಗೆ ನಾನೇನನ್ನು ಕೊಡ್ಲಪ್ಪ? ಈ ಹೊತ್ತಿನಲ್ಲಿ ನನ್ನಲ್ಲಿ ಏನಿದೆ ಹೇಳು? ಹನುಮ, ಆ ಕಡೆಗೆ ನೋಡು, ಮರದಲ್ಲಿ ಬೇಕಾದಷ್ಟು ಹಣ್ಣುಗಳೆಲ್ಲ ತುಂಬಿವೆ. ಅದನ್ನೆಲ್ಲ ಹತ್ತಿ ಕೊಯ್ದು ತಿಂದು ಹಾಳು ಮಾಡಬೇಡಪ್ಪ. ನಿನ್ನ ಹಸಿವನ್ನು ಇಂಗಿಸುವುದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತೆಗೆದುಕೋ. ಶುಭವಾಗಲಿ ಕಂದ, ಶುಭವಾಗಲಿ. ನಿಲ್ಲು ನಿಲ್ಲು ಕಪಿಯ ತಂಪದಿನದ ನಿಲ್ಲು 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 ಕಪಿಯ ನಿನ್ನ ಪಿಡಿದು ವೈವನೀಗ ಯಾವುದು ಪಿಡಿದು ವೈವನಾದರ ಸರ್ವತೇದನ ನಮ್ಮ ವನವನ್ನು ಸೇರಿ ವನವನ್ನು ಹಾಳು ಮಾಡುವುದರ ಜೊತೆಗೆ ನಮ್ಮವನಾಗಿರುವಂತಹ ಅಕ್ಷಕುಮಾರನನ್ನ ಕೊಂದು ಮುಗಿಸಿದ್ದೀಯ. ಅಲ್ಲದೆ ವಿಚಾರಿಸುವುದಕ್ಕೆ ಬಂದಿರುವಂತಹ ಅನೇಕರಿಗೆ ಇಲ್ಲದಿರುವಂತಹ ಹಿಂಸೆ ಕೊಟ್ಟಿದ್ದೀಯ. ಈಗ ಸಾಯುವುದಕ್ಕೆ ಬಂದ ನೀನು ಯಾರು? ಖಂಡಿತ ಸಾಯುವುದಕ್ಕಲ್ಲ, ಬ್ರಹ್ಮಾಸ್ತ್ರ ಪ್ರಯೋಗಿಸಿ ನಿನ್ನನ್ನು ಬಂಧಿಸಿ ಹೇಳಲೈತೆ. ನೀ ಮಾಡಿದಂತ ಕಾರ್ಯ ಎಲ್ಲ ನಮಗೆ ವರದಿಯಾಗಿದೆ. ವನವನ್ನ ಹಾಳು ಮಾಡಿದೆಯಂತೆ, ನನ್ನ ಮಗ ಅಕ್ಷಯಕುಮಾರನನ್ನ ಕೊಂದೆಯಂತೆ. ಹೆಚ್ಚೇನು ಈ ರೀತಿ ವನವನ್ನ ಹಾಳುಗಳೆದ ನೀನು ಯಾರು? ಯಾರು ನಿನ್ನ ತಂದೆ? ಇಲ್ಲಿಗೆ ಯಾಕೆ ಬಂದೆ ಹೇಳು? ವನವನ್ನು ಬೇಡ 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 ಹಾಳು ಮಾಡಬೇಡ ಅಂತ ಸಾರಿ ಸಾರಿ ನನ್ನ ಬಾಲಕ್ಕೆ ಹೇಳಿದೆ, ಕೇಳಲೇ ಇಲ್ಲ. ಹೆಣ್ಣಿನ ಸಂಸ್ಕೃತಿಯನ್ನು ಮುಂಜರಗನ್ನು ನೋಡಿದಾಗ ಹೇಗೆ ತಿಳಿಯುವುದಕ್ಕೆ ಸಾಧ್ಯವೋ, ನಾಡನ್ನು ತಿಳಿಯುವುದಕ್ಕೆ ನಂದನವನವನ್ನು ನೋಡಿದ್ರೆ ಸಾಧ್ಯ. ಹಾಳು ಮಾಡಬೇಡ ಅಂತ ಹೇಳಿದೆ. ಎಷ್ಟು ಹೇಳಿದ್ರು ಕೇಳಿದೆ. ನನ್ನ ಬಾಲ ಎಲ್ಲವನ್ನು ಹಾಳು ಮಾಡಿತು, ರಕ್ಕಸರನ್ನು ಕೊಂದಿತು. ಆದ್ರೆ ನಾನು ಯಾರು? ರಾಮದಾಸ ಹನುಮಂತ. ಬರುವುದಕ್ಕೆ ಕಾರಣ ದಶಕಂಠ ಎನ್ನುವವ ಜಗದೇಕ ವೀರನಾಗಿರುವಂತ ರಾಘವದೇವನ ಮಡದಿಯನ್ನ ಕದ್ದುಕೊಂಡು ಬಂದಿದ್ದಾನೆ. ಆ ಕಳ್ಳನನ್ನು ಒಮ್ಮೆ ಹೋಗಿ ನೋಡಿಕೊಂಡು ಬಾ ಅಂತ ನನ್ನ ಒಡೆಯ ರಾಮನೇ ಕಳುಹಿಕೊಟ್ಟ. ಹಾಗಾಗಿ ಬಂದ ರಾಮದಾಸ ಹನುಮಂತನ. ನೀನ ಮಗನೇ ಇಂದ್ರಜಿತು, ಅಪ್ಪ ಇವನಾಡಿದ ಜಾಣತನದ ಮಾತನ್ನ ಕೇಳಿದೆಯಾ? ತಪ್ಪು ನನ್ನದಲ್ಲ, ಬಾಲತ್ವ ಎಂಬುದಾಗಿ ಹೇಳ್ತಾ ಇದ್ದಾನೆ. ಹೌದಲ್ಲ? ಹಾಗಾದ್ರೆ ಶಿಕ್ಷೆ ಆಗ್ಬೇಕಾದ ಬಾಲಕ್ಕೆ ಬಟ್ಟೆ ಸುತ್ತಿ ಬೆಂಕಿಕೊಡಿ. ಯಾರಲ್ಲಿ ಈ ಕಪಿಯ ಬಾಲಕ್ಕೆ ಬಟ್ಟೆ ಸುತ್ತಿ ಬೆಂಕಿ ಕೊಡಿ. ಶರಣಶ್ರೇಷ್ಠನಾಗಿರುವಂಥ ಭಾಗವತ ಶಿಖಾಮಣಿ ವಿಭೀಷಣ ದೇವನ ಮನೆ ಒಂದನ್ನ ಬಿಟ್ಟೆ. ಆತನಿಂದ ಮುಂದೊಂದು ದಿವಸ ನಮಗೆ ಪ್ರಯೋಜನ ಆದರೂ ಆದೀತು. ಸಮುದ್ರಕ್ಕೆ ಬಂದೆ, ಬಾಲವನ್ನು ಮುಳುಗಿಸಿದೆ. ನೋಡ್ತೇನೆ ಒಂದು ರೋಮವನ್ನು ಬೆಂಕಿ ಸುಡಲಿಲ್ಲ. ಶ್ರೀರಾಮಚಂದ್ರನ ಅನುಗ್ರಹವೇ ಇರಬೇಕು. ಸೀತಾಮಾತೆ ಕೊಟ್ಟಂತ ಚೂಡಾಮಣಿ ದರ್ಶನವನ್ನು ನನ್ನೊಡೆಯ ಶ್ರೀರಾಮಚಂದ್ರನಿಗೆ ಮಾಡಿಸುತ್ತೇನೆ. ಜೈ ರಘುವೀರ ಸಮರ್ಥ. ಕುಮುದದಳಲೋಚನೆಗೆ ಕಾಮಾರಿ ನಾಯಕಿಗೆ ವಿಮಲ ಕೋಮಲ ಗಾತ್ರ ಶರುವಾಣಿಗೆ ಶರಜನ್ಮ ಮಾತೆಗೆ ಶಂಕರನ ಪ್ರೀತೆಗೆ ಗರಿಯವಾಗನ ವೇದ ಕಾವ್ಯಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲೋ. ಆದಿದೇವ ಸಕಲಾಗಮ ಪೂಜಿತ ಯಾದವ ಕುಲ ಮೋಹನ ರೂಪ
ವೇದೋದ್ಧಾರಕ ತಿರುಪತಿ ವೆಂಕಟ ವೇಣುನಾಥ ಪ್ರಿಯ ನಮೋ ನಮೋ ನಾರಾಯಣ ತೇ ನಮೋ ನಮೋ ಭುವನಾರ್ಧ ಸಮ್ಮುಖ ನಮೋ ನಮೋ